ಬೇಂದ್ರೆಯವರ ಅಭಿನಂದನ ಗ್ರಂಥ ಇಳಿದು ಬಾ ತಾಯಿ. ಇಳಿದು ಬಾ ತಾಯಿ ಬೇಂದ್ರೆಯವರ ಅಭಿನಂದನ ಗ್ರಂಥ. ಈ ಗ್ರಂಥದಲ್ಲಿ ನಾವು ಅಧ್ಯಯನ ಮಾಡ್ತಾ ಇರೋದು 4 ತಂತಿಯಲ್ಲಿ ಅಭಿವ್ಯಕ್ತವಾದ ತತ್ವಜ್ಞಾನ ಅಂಥೇಳಿ. ಆ ಬರೆದಂಥ ಮಹನೀಯರು ಅವರು ತತ್ವಜ್ಞಾನದ ಪ್ರೊಫೆಸರ್, ಗೋವಾದಲ್ಲೇ ಚೌಗಲೆ ಕಾಲೇಜಿನಲ್ಲಿ ಶ್ರೀ JN ಕುಂದರ್ಗಿ ಅನ್ನೋ ಮಹನೀಯರು. ಅಜ್ಞಾನ ಹರಿಯಬೇಕಾದರೆ ಅಹಂಕಾರ ನಶಿಸಬೇಕು, ಸಾಕ್ಷಿಕತೆ ಮೂಡಬೇಕು, ಸುಪ್ರಮಾನಸ ದೃಷ್ಟಿ ಅರಳಬೇಕು ಅಂಥೇಳಿ ಅದ್ಭುತವಾದಂಥ ಒಂದು ಗೈಡ್ಲೈನ್ಸ್ ಕೊಡ್ತಾ ಶ್ರೀ ಬೇಂದ್ರೆಯವರು ಅರವಿಂದರನ್ನು ತಮ್ಮ ಗುರುಗಳೆಂದು ಒಪ್ಪಿದ್ದಾರೆ. 4 ತಂತಿಯಲ್ಲಿ 35ರಿಂದ 44ರವರೆಗಿನ ಕವನಗಳಲ್ಲಿ ಪೂರ್ಣಯೋಗದ ಇಂಟಿಗ್ರಲ್ ಯೋಗ ಅದರ ಧ್ವನಿ ಇದೆ ಅಂತ ಬರೀತಾರೆ. ಇರ್ಬೋದು, ನಾನು ಅದನ್ನು ಹೆಚ್ಚಿಗೆ ಹೋಗಲ್ಲ. ನಾನು ಈ 4 ತಂತಿ ಕವನ ಸಂಕಲನಗಳನ್ನು ಖರೀದಿ ಮಾಡಿ ಅಧ್ಯಯನ ಮಾಡಬೇಕು ದಯವಿಟ್ಟು ಅಂತೆ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಆದರೆ ಅವರು ಏನಂತಾರಂದ್ರೆ, ಅರವಿಂದರ ಸಮನ್ವಯಾತ್ಮಕ ದೃಷ್ಟಿ ಮೇಲೆ ಸೂಚಿಸಿದ 35ರಿಂದ 44ರವರೆಗಿನ 4 ತಂತಿಯ ಕವನಗಳಲ್ಲಿ ಪೂರ್ಣಯೋಗದ ದೃಷ್ಟಿ ಇದೆ. ಇದು ಯುಗಾದಿ, ಚೈತನ್ಯದ ಪೂಜೆ, ಪಂಚಾರತಿ, ಎದೆಯ ಒಕ್ಕಲಿಗನ ಹಾಡು, ಅಹಂಕಾರದ ಬಿಡುಗಡೆ, ಸಂಭೂ ಶಂಭೂ, ಕಣ್ಣರಳು, ದೇಮವ್ವನ ಮೆರವಣಿಗೆ, ಕೇಳಿ ನುಡಿ ನುಡಿ ಕೇಳಿ, ಶಿಶುಕುಮಾರನ ಲಾಲಿ ಇವೇ ಆ ಕವನಗಳು. ಇವುಗಳಲ್ಲಿ ಕರ್ಮ, ಜ್ಞಾನ, ಭಕ್ತಿಯು ಯುಕ್ತವಾಗಿ ನಡೆಯುತ್ತವೆ. ಓಂ ತತ್ಸತ್ಯೆಂಬ ತತ್ವವು ತನ್ನ ತಪಶಕ್ತಿ ಜನನ ಶಕ್ತಿಯಿಂದ ಮಹತ್ತಿಗೆ ಪುಷ್ಟಿ ಕೊಟ್ಟು ಭುವಃ ಸ್ವರ್ಗಸ್ಥಿತಿಯನ್ನು ಪೈಶಾಚಿಕ, ರಾಕ್ಷಸಿಕ, ಆಸುರಿಕ ದಾಸ್ಯದಿಂದ ಬಿಡುಗಡಿಸಿಕೊಳ್ಳಲಿ. ಹೀಗೆ ಮಾಡುವಾಗ ಆ ಚೈತ್ಯ ಪುರುಷ ತನ್ನ ಸೋಪಾನಗತಿಯಲ್ಲಿ ಮೇಲೆ ಏರಬೇಕೋ, ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಗಳ ತಾಪಗಳು ತೀರಿ ಸಾಧನೆಯಲ್ಲಿ ತಪವಾಗಿ ಹೊಸದೊಂದು ಆದಿಯಜ್ಞಿಕ ಅವತಾರದ ಬರವಿಗೆ ಸಿದ್ಧಿ ಸಂಕಲ್ಪವಾಗಬೇಕು ಅಂತ ಬರೆದು ಅರವಿಂದರ ಅವತಾರ ಸಾರುತ್ತಿದೆ. ಇದನ್ನು ಶ್ರೀಮಾತಾ ಶಕ್ತಿ ಮತ್ತು ಸಾರು ಎಂದು ಬೇಂದ್ರೆಯವರಿಗೆ ಅನಿಸಿದೆ. ಅದಕ್ಕೆಂದೇ 4 ತಂತಿ ಇದರ ಅರ್ಪಣದಲ್ಲಿ ಏನು ಹೇಳ್ಯಾರವರು, ಓಂ ತತ್ಸತ್ ಪುರುಷಾಯ ನಮಃ ವಂದೇ ಮಾತರಂ ಅಂತ ಹೇಳಲಾಗಿದೆ ಅಂತ ಹೇಳಿ ಬರ್ತಾ ಅವರು ಮುಂದೆ ಹೇಳ್ತಾರೆ, ಮುಕ್ತಾಯ ಮಾಡ್ತಾರೆ. ಅರವಿಂದರ ದೃಷ್ಟಿಯು ತತ್ವಜ್ಞಾನದ ಚರ್ಚೆಯಲ್ಲ, ಬೌದ್ಧಿಕ ಕ್ರೀಡೆಯಲ್ಲ, ಹೆಮ್ಮೆಯ ಸಾಧನವಲ್ಲ, ಅದು ದರ್ಶನ. ಇದು ಬೇಂದ್ರೆಯವರ ದೃಷ್ಟಿಯೂ ಹೌದು. ಈ ದರ್ಶನದ ಉದ್ದೇಶ ಭಗವಂತನ ಸಾಕ್ಷಾತ್ಕಾರ, ದಾರಿಯೇ ಯೋಗದ ಹಾದಿ, ಭಾಗವತನದ ಮಾರ್ಗ. ನಮ್ಮ ಆಧ್ಯಾತ್ಮಿಕ ಉನ್ನತೆಯು ಸುಪ್ರಮಾನಸದ ಭೂಮಿಯಲ್ಲಿ ಅಚಲ ಪ್ರತಿಷ್ಠೆ ಹೊಂದಿರಬೇಕು. ಅದರಿಂದಲ್ಲದೆ ಮತ್ತಾವುದರಿಂದ ಮಾನವನ ಉದ್ಧಾರವಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವರು ಹೇಳಿದ್ದೆಲ್ಲ ಹೇಳಿದ್ದೀನಿ ನಾನು ನಿಂದೆ. ಈ ರೀತಿ ತಮ್ಮ ದಿವ್ಯ ಜೀವನದ ತತ್ವವನ್ನು ತಿಳಿಸಿಕೊಡಲು ಅರವಿಂದರು ವೇದಾಂತಿಕ ಪದ್ಧತಿಯನ್ನು ಅನುಸರಿಸಿದ್ದಾರೆ. ಅವರ ದಾರಿ ಯೋಗದ ದಾರಿಯಾದರೂ, ಶ್ರೀ ಬೇಂದ್ರೆಯವರದು ಯೋಗ ಮಾರ್ಗವಾದರೂ, ತಾತ್ವಿಕ ಹಿನ್ನೆಲೆ ಪದ್ಧತಿ ಸಾಂಖ್ಯರದು ಎಂದು ನನಗನಿಸುತ್ತದೆ ಅಂಥೇಳಿ ಅದಕ್ಕೆಂದೇ ಸಂಖ್ಯಾಶಾಸ್ತ್ರದಲ್ಲಿ ಅವರ ಆಸಕ್ತಿಯು ಬೆಳೆಯುತ್ತದೆ ಅಂಥೇಳಿ ಕಾಮೆಂಟ್ ಮಾಡಿದ್ದಾರೆ. ಇಲ್ಲಿ ಯಾರು ಕುಂದರ್ಗಿ ಮಹಾಶಯರು. ಇರಲಿ, ಈ 4 ತಂತಿ ಕವನ ಸಂಕಲನದಲ್ಲಿ 2 ಮಹತ್ವದ ಲೇಖನಗಳಿವೆ. ಒಂದು ಇಂಗ್ಲೀಷ್, ಇನ್ನೊಂದು ಕನ್ನಡ. ಆ ಕನ್ನಡ ಲೇಖನ ಯಾವುದು ಅಂದರೆ ಮತ್ಯಾವುದು ಅಲ್ಲದು, ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಮಾಡಿದಂತಹ ಭಾಷಣ. ಅದುವಾಗ ಬರೀತಾರವರು,
ಒಳ್ಳೆಯ ಕಾವ್ಯವನ್ನು ಮೆಚ್ಚಿ ಸ್ವಾಗತಿಸುವ ಹೃದಯವೂ ಆತ್ಮವು ಇನ್ನೂ ಜೀವಂತವಿದೆ ಎಂಬ ಒಂದು ಮಾತನ್ನು ಮಾತ್ರ ಉಸರದೇ ಇರಲಾರೆ ಅಂತ ಬರ್ಕೋತ ಅವ್ರು ಮುಂದೇನು ಬರೀತಾರೆ. ಕೆಲವು ಸಾಲುಗಳನ್ನಷ್ಟ ಓದ್ತೇನೆ ನಾನು. ಇಂದಿನ ಪ್ರಶಸ್ತಿಯನ್ನು ಪಡೆದ 4 ತಂತಿ ಎಂಬಿ ಗ್ರಂಥವು ಪ್ರಕಟವಾದ ನನ್ನ ಕವನ ಸಂಕಲನದ 19ನೇ ಕವನವಾಗಿದೆ. ದೈವವಶಾತ್ ಅಥವಾ ವಿಧಿಲಿಖಿತವೋ ಎಂಬಂತೆ ಪ್ರಶಸ್ತಿ ಸಮಿತಿಯ ನಿರ್ಣಯದ ಮೂಲಕ 1973ನೇ ವರ್ಷಕ್ಕೆ ಸಲ್ಲುವ ಬಹುಮಾನದ ಭಾಗ್ಯವನ್ನು ಪಡೆದಿದೆ. ಮನೆ ಮಾತು ಅಲ್ಲದ ಒಂದು ಭಾಷೆಯಲ್ಲಿ ಬರೆದು ಈ ಗೌರವ ಪಡೆದವರಲ್ಲಿ ನಾನೇ ಮೊದಲಿಗನೆಂದು ಕಾಣುತ್ತದೆ. ನನ್ನ ಮನೆ ಮಾತು ಮರಾಠಿ ಇದ್ದರೂ ಉದಾರ ಹೃದಯದ ಕನ್ನಡ ಜನತೆಗೆ ಈ ಪ್ರಸಂಗದಲ್ಲಿ ನನಗಿಂತಲೂ ಹೆಚ್ಚಿನ ಹರುಷ ಉಂಟಾಗಿದೆ. ಬಹಳ ಅದ್ಭುತವಾದ ಇವು ಮಾತುಗಳು. ಅವರು ಮರಾಠಿ ಮಾತೃಭಾಷೆ ಇದ್ದರು, ಮನೆಯಲ್ಲಿ ಮರಾಠಿ ಮಾತನಾಡುತ್ತಿದ್ದರು, ಕನ್ನಡದ ಬಗ್ಗೆ ಎಷ್ಟೊಂದು ಪ್ರೀತಿ ವ್ಯಾಮೋಹ ಬೆಳೆಸ್ಕೊಂಡಿದ್ರು ಅಂದ್ರೆ ಕನ್ನಡದ ವರಕವಿಯಾಗಿದ್ದರಲ್ಲ ಹಂಗೆ. ನನ್ನ ಹರ್ಷವೋ ಇಮ್ಮಡಿ ಮುಮ್ಮಡಿಗೊಂಡಿದೆ ಅಂತ ಹೇಳ್ತಾರೆ ಈ ಭಾಷಣದೊಳಗೆ ಅವರು. ಆಮೇಲೆ ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿದಾಸಿತವ್ಯೋ, ಆತ್ಮವನ್ನೇ ನೋಡಬೇಕು, ಕೇಳಬೇಕು, ಬಗೆಯಬೇಕು, ನೆನೆಸಬೇಕು. ವೃಷ್ ಅಧಿಕ ನು ಅಂದರೆ ವಿಷ್ಣು ಎಂಬ ಆತ್ಮಯದ್ದವು ತ್ರಿಕೋಣತ್ವದ ಪ್ರಾಣಸತ್ವವೇ ಆಗಿದ್ದು ಅನಂತವೇ ಆಗಿರುವ ವರ್ತುತ್ವದ ಮುಖಾಂತರ ಚೌಕೋನಕ್ಕೆ ಸಂಬಂಧವುಳ್ಳದಾಗಿದೆ. ನು ಎಂಬುದು ನ, ನೀ, ಅ, ತ ಎಂಬವುಗಳನ್ನು ಮಂತ್ರರೂಪದಲ್ಲಿ ಇಡಿಯಾಗಿ ಸಮರಸಗೊಳಿಸುವ ಸೃಜನಾತ್ಮಕ ಪ್ರೇಮದ ಸಾಂಕೇತಿಕ ಬೀಜಾಕ್ಷರವಾಗಿದೆ. ನಾನು, ನೀನು, ಆನು, ತಾನು, ನಾಕೇ ನಾಲ್ಕು ತಂತಿ. ಆಮೇಲೆ ಅವ್ರು ಬರೀತಾರೆ, ಈಗ ಏನು ಬಹಳಷ್ಟು ಬರೆದಾರವರು. ನನ್ನ ಮಾತೃಭಾಷೆ ಏನೋ ಮರಾಠಿ ಎಂಬುದು ನಿಜವೇ ಸರಿ, ಆದರೆ ಈ ಉಭಯ ಭಾಷೆಗಳಿಗೆ ಸಂಸ್ಕೃತವೇನು ಶತ್ರುವಲ್ಲ, ಇಂಗ್ಲೀಷ್ ಭಾಷೆಯಾದರೂ ಅಪವಾದವಾಗಬೇಕೆ ಅಂಥೇಳಿ ಬರ್ಕೋತ ಅವ್ರು ಹೇಳ್ತಾರೆ ಏನು ಹೇಳ್ತಾರಂದ್ರೆ, ಅದು ಒಬ್ಬ ಕವಿ ಹೇಳಿದ್ದಾನೆ, ಕವಿಗಳಿಗೆ 2 ಆತ್ಮಗಳು ಇರುತ್ತವೆ ಅಂತೆ. ಪ್ರೇಮವನ್ನು ಹಂಚಿದಾಗ ಅದು ಚಿನ್ನದಂತೆ ಕಡಿಮೆಯಾಗುವುದೆಂದು ಹೇಳಲಾಗುವುದಿಲ್ಲ, ಕಡಿಮೆ ಆಗುವುದಿಲ್ಲವೆಂದು ಹೇಳಲಾಗದು. ಚಿನ್ನದ ಬಗೆಗೂ ನಾನು ಒಂದು ಒಳ್ಳೆಯ ಮಾತನ್ನೇ ಹೇಳುತ್ತೇನೆ. ಚಿನ್ನವನ್ನು ಭಾಗಿಸಿದರೂ ಅದು ಚಿನ್ನವಾಗಿಯೇ ಉಳಿಯುತ್ತದೆ ಅಂಥೇಳಿ ಅದ್ಭುತವಾದ ಮಾತು. ಭಾಳಷ್ಟು ಅದ್ಭುತವಾದ ವಿಚಾರಗಳನ್ನು ಇಲ್ಲಿ ಬರೆದಾರ. ಪೃಥ್ವಿಯ ಮೇಲೆ ಮಾನವನಲ್ಲಿ ಯಾವುದೋ ಒಂದು ಶಕ್ತಿ ಇದ್ದು ಅದುವೇ ನೂತನವಾದ ಜೀವನ ದರ್ಶನಕ್ಕೆ ಕರೆ ಕೊಡುತ್ತಿದೆ ಎಂದು ಕಂಡುಬರುತ್ತದೆ. ಪ್ರತಿಯೊಬ್ಬನೂ ತಾನೇ ನಿರ್ಮಿಸಿಕೊಂಡ ಆವರಣವನ್ನು ಹರಿದೊಗೆಯಬೇಕಾಗುತ್ತದೆ. ಆಯಾ ವ್ಯಕ್ತಿಯ ಆತ್ಮ, ದೇಹ, ಅಹಂಕಾರಗಳ ನಡುವೆ ತೋರಿಕೆಗಳ ಒಂದು ಮುಸುಕು ಉಂಟು. ನಾವು ಸಂಕಲ್ಪಿಸಿದ್ದಾರೆ ಆ ಮುಸುಕನ್ನು ಹರಿದೊಗೆಯಬಲ್ಲೆವು. ಸಂಕಲ್ಪದ ಕೊರತೆ ಮಾತ್ರ ಇದೆ ಅಂತ ಬರ್ಕೋತಾರೋ ಅದ್ಭುತವಾಗಿ. ಆಮೇಲೆ ಕೊನೆಗೆ ಧಾರವಾಡಕ್ಕೆ ಮರಳಿ ಹೋಗುವ ಹೊತ್ತು ಸನ್ನಿಹಿತವಾಗಿದೆ. ಈಗಿನಿಂತ ಹೆಚ್ಚು ಅರ್ಥಪೂರ್ಣವಾದ ಒಂದಾನೊಂದು ಕಾರ್ಯವನ್ನು ನಾನಲ್ಲಿ ಮಾಡುವುದಾಗಿದೆ. ನನ್ನೆರಡು ಅಂಗೈ ಜೋಡಿಸಿ ನಿಮಗೆ ನಮಿಸುವೆ. ಇವು ಆ ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಕೊನೆಯ ನುಡಿಗಳು. ನಾನು ನಮಿಸುವೆ. ಈ ಜೋಡಣೆಯಲ್ಲಿ 10 ಬೆರಳುಗಳಿವೆ. ಈ ಗೌರವ ಪಡೆದ ಲೇಖಕರಲ್ಲಿ ನಾನು 10ನೇಯವನು. 10 ಎಣಿಸು ಎಂಬುದೊಂದು ಹಿತವಾಕ್ಯವಿದೆ. 1, 2, 3, 4 ಇವುಗಳ ಬೇರೀಜು 10. 1, 2, 1, 3, 3, 3, 6, 6, 4, 10. 4ರವರೆಗೆ ಅಂಕಿ ಕೂಡಿಸಿದರೆ 10 ಆಗುತ್ತದೆ ಅಂತಂದು ಆ ವ್ಯಾಸ ಮಹಾಮುನಿಗಳ ಆ ಅದ್ಭುತವಾದ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ
ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಅಂಥೇಳಿ ಶ್ಲೋಕವನ್ನು ಹಾಡಿ ತಮ್ಮ ಭಾಷಣವನ್ನು ಮುಗಿಸಿದ್ದಾರೆ. ನಮಸ್ಕಾರ.